ನೋಟಿಫಿಕೇಶನ್ ಇದೆ ಅಂತ ಈಗೇನು 319 ಪೋಸ್ಟ್ ಏನ್ ಬಂದಿದೆ, ದಟ್ಸ್ ಅ ವೆರಿ ಗುಡ್ ನ್ಯೂಸ್ ಫಾರ್ ಆಲ್ ಆಫ್ ಅಸ್. ಇದೊಂದು ಒಳ್ಳೆ, ಯಾಕೆಂದ್ರೆ ಬಹಳ ದಿನದಿಂದ ವೇಟ್ ಮಾಡ್ತಾ ಇದ್ವಿ. ಮಾರ್ಕೆಟ್ ಡ್ರೈ ಆಗಿತ್ತು. ಎಷ್ಟೋ ಜನ ಆಸ್ಪಿರೆಂಟ್ಸು ಏನ್ ಸರ್ ಜೀವನ ಅಂತ ಕೆಲವರಿಗೆಲ್ಲ ನಮ್ಗೆ ನೋವಾಗಿದೆ, ತುಂಬಾ ನೋವಾಗಿದೆ ಬಹಳ ಬಾಟಮ್ ಆಫ್ ದಿ ಹಾರ್ಟ್ ಇಂದ. ಬಟ್ ಏನು ಮಾಡಕ್ಕಾಗಲ್ಲ, ಸರ್ಕಾರ ನಮ್ದೇ ಸರ್ಕಾರ ಅಂತ ಎಲ್ಲ ಸರ್ಕಾರಗಳು ಹೀಗೆ ಇದಾವೆ. ಸೊ ಯಾವ ಸರ್ಕಾರ ನೀವು ಅಂದ್ರೆ ಕರ್ನಾಟಕ ಸರ್ಕಾರ ತಗೊಳ್ಳಿ, UP ಸರ್ಕಾರ ತಗೊಳ್ಳಿ, ಅಥವಾ ಬೇರೆ ಬೇರೆ ಯಾವ್ದ್ರಲ್ಲೂ ರೆಗ್ಯುಲರ್ ಎಕ್ಸಾಮಿನೇಷನ್ಸ್ ಆಗೋದು ತುಂಬಾ ಕಡಿಮೆ. ಅಂಡ್ ಈ ಬೋರ್ಡ್ ಅಲ್ಲಿ ಕರಪ್ಷನ್ ತೆಗೆಯಕ್ಕೆ ಆಗದೇ ಇಲ್ಲ. ಯಾಕೆ? ಇವರೆಲ್ಲ ಕರಪ್ಷನ್ ಮೆಂಬರ್ಸ್ ಆಯ್ಕೆ ಮಾಡೋರು ಯಾರು? ಇವರೆಲ್ಲ ಇದರಲ್ಲಿ ಎಲ್ಲ ಪೊಲಿಟಿಕಲ್ ಲೀಡರ್ಸು KPSC ಬೈತಾರೆ. ಓಕೆ, ಎಲ್ಲ ಪೊಲಿಟಿಕಲ್ ಲೀಡರ್ಸು KPSC ಬೈತಾರೆ. ಬಟ್ ಆದ್ರೆ KPSC ಮೆಂಬರ್ಸ್ ಗಳನ್ನ ಆಯ್ಕೆ ಮಾಡುವಂತವ್ರು ಯಾರು? ಹೂ ವಿಲ್ ರೆಕಮೆಂಡ್ ದ ಲಿಸ್ಟ್ ಟು ದಿ ಗವರ್ನರ್? ದಿ ಗವರ್ನಮೆಂಟ್. ದಿ ಗವರ್ಮೆಂಟ್ ರೆಕಮೆಂಡೇಶನ್ ಮಾಡ್ಬೇಕಾದ್ರೆ ಒಳ್ಳೆ ಹೆಂಗೆ ಅಪ್ರೈಟ್ ಆಫೀಸರ್ಸ್ ಇರ್ತಾರೆ, ಝೀರೋ ಕರಪ್ಟ್, ಝೀರೋ ಟಾಲರೆನ್ಸ್ ಟುವರ್ಡ್ಸ್ ದಿ ಕರಪ್ಷನ್ ತೋರಿಸಿರ್ತಾರೆ. ಅಂತವ್ರನ್ನ ತಂದು ಕೂಡಿಸಿ, ನೀವು ಅವ್ರ ರಿಟೈರ್ಮೆಂಟ್ ಆದ್ಮೇಲೆ ತಂದು ಕೂಡಿಸಿ. KPSC ಹಿಂಗೆ ಇದು ಆಗೋದಿಲ್ಲ, ರಿಫಾರ್ಮ್ ಆಗೋದಿಲ್ಲ. ಆಗುತ್ತೆ, ಯಾಕೆ? ಅವ್ರಿಗೂ ಪೊಲಿಟಿಕಲ್ ವಿಲ್ ಇಲ್ಲ. ಹಾಗಾಗಿ ಇಲ್ಲಿ ಯಾರು ಕಾಂಪ್ರಮೈಸ್ಡ್ ಅವರವರ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್, ಅವ್ರಿಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೆ ಎಷ್ಟು ರೈಟ್ ಹ್ಯಾಂಡ್ ಇದ್ದಾರೆ, ಲೆಫ್ಟ್ ಹ್ಯಾಂಡ್ ಇದ್ದಾರೆ ಅಂತವರೆಲ್ಲ ನೋಡ್ಕೊಂಡ್ಬಿಟ್ಟು ತಂದು ಕೂಡಿಸ್ತಾರೆ. ಆಬ್ವಿಯಸ್ಲಿ ಏನಾದ್ರು ಮಿಸ್ಟೇಕ್ಸ್ ಆಗುತ್ತೆ ಅನ್ನತ್ತೇನೆ, ಆಗ್ತಾನೆ ಇದಾವೆ. ಎಲ್ಲರಿಗೂ ಅದು ಪ್ರತಿ ಸಲನೂ ಗೊತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಬಟ್ ಅದ್ರ ಯಾರಾದ್ರೂ ಪ್ರೂಫ್ ಇಲ್ಲ. ಹಾಗಾಗಿ ಯಾರು ಹೋಗಿ ಅದನ್ನ ಪ್ರೂವ್ ಮಾಡೋಕ್ಕಾಗೋದು ಇರಲಿ. ದಿ ವಿಲ್ ನಾಟ್ ಟಾಕ್ ಅಬೌಟ್ ದಟ್. ಬಟ್ ಆಸ್ ಪರ್ ನನ್ನ ಒಂದು ಇದರಲ್ಲಿ ಏನಪ್ಪಾ ಅಂದ್ರೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ, ಯಾರು ನಿಜವಾಗ್ಲೂ ಪ್ರಯತ್ನ ಪಡ್ತಾರೆ ಅವ್ರಿಗೆ ಸಕ್ಸಸ್ ಸಿಕ್ಕಿದೆ. ಸಾಕಷ್ಟು ಜನ ನನ್ನ ಹತ್ರ ಸ್ಟೂಡೆಂಟ್ಸ್ ಇದ್ದಾರೆ. 200 ಮಾರ್ಕ್ಸ್ ಇದ್ದಾಗ 93, 94, 96 ಇಂಟರ್ವ್ಯೂ ನಲ್ಲಿ ತಗೊಂಡು ಕ್ಲಿಯರ್ ಆಗಿದ್ದಾರೆ. 50 ಮಾರ್ಕ್ಸ್ ಇದ್ದಾಗ 20 ಮಾರ್ಕ್ಸ್ ತಗೊಂಡು ಕ್ಲಿಯರ್ ಆಗಿದ್ದಾರೆ. ಓಕೆ, ಸೊ ಈಗ ಈ ಅಟೆಂಪ್ಟ್ ಏನಾಗಿದೆ ಇದರಲ್ಲೂ ಹೇಳ್ತೀನಿ. ಇದರಲ್ಲೂ ಏನು 10, 8, 12 ಈ ತರ ತಗೊಂಡು ಕ್ಲಿಯರ್ ಆಗೋರು ಇದ್ದಾರೆ. 25 ಮಾರ್ಕ್ಸ್ಗೆ 20 ಸಿಗ್ಲಿಲ್ಲ ಅಂದ್ರೂ 8, 10 ತಗೊಂಡು ಕ್ಲಿಯರ್ ಮಾಡೋರು ಇದ್ದಾರೆ. ನಾನು ಈಗಲೇ ಹೇಳ್ತಿದ್ದೀನಿ. ಸೊ ಹಾಗಾಗಿ ತಲೆ ಕೆಡಿಸ್ಕೊಬಿಡಿ. ವಾಟ್ ಆರ್ ದಿ ಟಾಕಿಂಗ್ ಅಬೌಟ್ ದಿಸ್ ನೆಗೆಟಿವ್ ರೂಮರ್ಸ್? ವಿ ಶುಡ್ ಫೋಕಸ್ ಓನ್ಲಿ ಆನ್ ಯುವರ್ strength, and you should focus only on your belief, and you should focus only on your almighty, that ದೇವರಿಗೆ ಪ್ರಾರ್ಥನೆ ಮಾಡ್ತೀರಾ, ನಿಮ್ ತಂದೆ ತಾಯಿ ಪ್ರಾರ್ಥನೆ ಮಾಡ್ತೀರಾ, ನಾನು ಮಾಡಿರೋ ಕೆಲಸದಲ್ಲಿ ಒಂದು ರಿಸಲ್ಟ್ ಕೊಡಪ್ಪ ಅಂತ ಅಷ್ಟೇ. ನೀವು ಶ್ರದ್ಧೆಯಿಂದ ಕೆಲಸ ಮಾಡಿ, ರೆಸ್ಟ್ ಇಸ್ ಅಪ್ ಟು ಗಾಡ್. ರೈಟ್. ಸೊ ಇದೇನಿದೆ, ಈಗ 319 ಪೋಸ್ಟ್ ಇದೆ. ಅದರಲ್ಲಿ ಗ್ರೂಪ್ A ಪೋಸ್ಟ್, ಗ್ರೂಪ್ B ಪೋಸ್ಟ್ ಅಂತ ಈ ತರ ಕರೆದಿದ್ದಾರೆ. ಅರೌಂಡ್ AC 39 ಪೋಸ್ಟ್ ಇದೆ. ಅಗೇನ್ ವೆರಿ ಗುಡ್ ಪೋಸ್ಟ್. 39 ಪೋಸ್ಟ್ ಒಳ್ಳೆ ಪೋಸ್ಟ್ ಇದೆ. ಇನ್ನೂ ಅಡೆಂಡಮ್ ಆಡ್ ಆಗುತ್ತೆ ಅಂತ ಇನ್ನೊಂದು ನ್ಯೂಸ್ ಇದೆ, ಗೊತ್ತಿಲ್ಲ. ಬಟ್ ಇನ್ನು ನೋಟಿಫಿಕೇಶನ್ ಆದ್ಮೇಲೆ ಮತ್ತೆ ಕೆಲವು ಪೋಸ್ಟ್ಗಳು ಆಡ್ ಆಗೋಗಿದಾವೆ ಅಂತಾನು ಹೇಳಿದ್ದಾರೆ. ಏನು ಡಿವೈಸ್ ಬಿ ಬಂದಿಲ್ಲ, ಒಂದು 10, 12 ಡಿವೈಸ್ ಬರ್ಬೋದು ಅಂತ ಹೇಳ್ತಿದ್ದಾರೆ. ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಬಟ್ ಎಸ್, ಟು ಸರ್ಟನ್ ಎಕ್ಸ್ಟೆಂಟ್ ಬರಬಹುದು. ಇದು 319 ಏನಿದೆ, ಅರೌಂಡ್ 409ಗೂ ಹೋಗ್ಬೋದು. ಇದನ್ನ ಅಲ್ಲಿವರೆಗೂ ಚಾನ್ಸಸ್ ಇದೆ, ಗೊತ್ತಿಲ್ಲ. ಆದ್ರೆ ಒಳ್ಳೇದು, ಎಲ್ಲರಿಗೂ ಪ್ರಿಪರೇಷನ್ ಮಾಡೋರಿಗೆ ಒಳ್ಳೇದಿರುತ್ತೆ. ಬಟ್ ಅಪ್ಲಿಕೇಶನ್ ಬಿಟ್ಟಾಗ ಅಪ್ಲಿಕೇಶನ್ ಹಾಕಿ. ಈಗ ನೀವು ಮಾಡ್ಬೇಕಾಗಿರೋದು ಎಲ್ಲರಿಗೂ ಹೇಳಿದೀನಿ. ಈಗ ನಮ್ಮ ಹತ್ರ ಏನಿದೆ ಅಂತಂದ್ರೆ, ಅದ್ರ ಪ್ರಕಾರ ಕೆಲವರೆಲ್ಲ ಫೋನ್ ಮಾಡಿ ಕೇಳೋ ಬದಲು ನಾನೇ ಇದನ್ನ ಕೆಲವು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಪ್ರಿಲಿಮ್ಸ್ ಕೋರ್ಸ್ ಇದೆ, ದಟ್ ಈಸ್ ಪ್ರಿಲಿಮ್ಸ್ ಕ್ಲಾಸಸ್ ಮತ್ತೆ ಮೆಂಟರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಇದಕ್ಕೆ. ಕಂಪ್ಲೀಟ್ ಪ್ರಿಲಿಮ್ಸ್ ಕೋರ್ಸ್, ದಟ್ ಈಸ್ ನೀವೇನು ಇಲ್ಲಿ ಮಾಡ್ಬೇಕಾಗಿಲ್ಲ. ನಾವೇನ್ ಸಬ್ಜೆಕ್ಟ್ಸ್ ಹೇಳ್ತೀವಿ ಅವತ್ತಿಂದ ಅವತ್ತೇ ಅದನ್ನು ಮುಗಿಸ್ಬೇಕು, ಟೆಸ್ಟ್ ಬರೀಬೇಕು, ಮುಗಿಸ್ಬೇಕು, ಟೆಸ್ಟ್ ಬರೀಬೇಕು, ಮುಗಿಸ್ಬೇಕು, ಟೆಸ್ಟ್ ಬರೀಬೇಕು. ಇಷ್ಟೇ ಕೆಲಸ ಮಾಡ್ಬೇಕು. ಇದೇ ಕೆಲಸ ರಿಗರಸ್ ಆಗಿ ಮಾಡ್ಬೇಕು. ನೀವು ಅದರಲ್ಲಿ ಇನ್ವಾಲ್ವ್ ಆಗ್ಬೇಕು. ಮೆಕ್ಯಾನಿಕಲಿ ಮಾಡಿದ್ರೆ ಪಾಸ್ ಆಗೋದಿಲ್ಲ. ಸರ್ ನಾನು ಓದಿದ್ದೀನಿ ನೋಡಿ ಅಂತಲ್ಲ, ಮೆಕ್ಯಾನಿಕಲಿ ಅಲ್ಲ, ಅಂದ್ರೆ ಇನ್ವಾಲ್ವ್ಮೆಂಟ್ ಆಗಬೇಕು. ಇನ್ವಾಲ್ವ್ಮೆಂಟ್ ಆದಾಗ ಏನಾಗುತ್ತೆ, ನಿಮಗೆ ಸಾಕಷ್ಟು ಕ್ವಶನ್ಸ್ ಬರ್ತವೆ, ಡೌಟ್ಸ್ ಬರ್ತವೆ. ಆ ಡೌಟ್ಸ್ ಇಂದ ಕ್ಲಾರಿಫಿಕೇಶನ್ ಮಾಡಿದ್ರೆ ಡೆಫಿನೆಟ್ಲಿ ಈ ಫಿಲಿಮ್ಸ್ ಅನ್ನ ಕ್ರ್ಯಾಕ್ ಮಾಡಬಹುದು. ಇದೊಂದು ಫಿಲಿಮ್ಸ್ ಕೋರ್ಸ್ ಇದೆ, ಎಲ್ಲ ಎಕ್ಸ್ಪರ್ಟ್ ಫ್ಯಾಕಲ್ಟೀಸ್ ಇರ್ತಾರೆ. ಸಪೋಸ್ ನೀವು ಕ್ಲಾಸ್ ಏನಾದ್ರು ಮಿಸ್ ಆದ್ರೆ ರೆಕಾರ್ಡೆಡ್ ಕ್ಲಾಸಸ್ ಸಿಗುತ್ತೆ, ವಿಡಿಯೋ ಸಿಗುತ್ತೆ, ಅದನ್ನ ನೋಡ್ಕೋಬಹುದು. ಇನ್ನೊಂದು, ಯಾರು ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಾ, ಕುತ್ಕೊಂಡಿದ್ದೀರಾ ಅಂದ್ರೆ ಫಿಲಿಮ್ಸ್ ಟೆಸ್ಟ್ ಸೀರೀಸ್ ಇದೆ. ಸೊ ಫಿಲಿಮ್ಸ್ ಟೆಸ್ಟ್ ಸೀರೀಸ್ ಆನ್ಲೈನ್ಗೆ 2,500 ಇದೆ. ನಿಮಗೆ ಬಹಳಷ್ಟು ಜನ ಅದನ್ನು ಬಂದು ಕೇಳ್ತಾರೆ, ಸರ್ ನೀವು ಏನ್ ಸರ್ 25 ಟೆಸ್ಟ್ಗೆ 2,500? ಸರ್ ಒಂದು ಟೆಸ್ಟ್ಗೆ 100 ರೂಪಾಯಿ ಚಾರ್ಜ್ ಮಾಡಿದೀವಿ. ಬಹಳಷ್ಟು ಜನ 1,500, 1,000 ಈ ತರ ಟೆಸ್ಟ್ಗಳನ್ನು ಕೊಡ್ತಾರೆ ಅವ್ರವ್ರ ಕೆಪಾಸಿಟಿ ಮೇಲೆ. ಬಟ್ ಆದ್ರೆ ನಾನೇನ್ ಹೇಳ್ತಾ ಇರೋದು ಅಂತಂದ್ರೆ, ದೇರ್ ಆರ್ 2 ways ಆಫ್ ಆಸ್ಕಿಂಗ್ ದಿ ಕ್ವಶನ್, ಫ್ರೇಮಿಂಗ್ ದಿ ಕ್ವಶನ್. ಬಹಳ ಪೇಪರ್ಸ್ಗಳು ಕೆಲವರೆಲ್ಲ ತಂದು ತೋರಿಸ್ತಾರೆ. ನಾನು ಪೇಪರ್ಸ್ ಸರ್ ಈ ತರ ಪೇಪರ್ ಬಂದಿದೆ, ಈ ತರ ಬೇರೆ ಇನ್ಸ್ಟಿಟ್ಯೂಟ್ ಈ ತರ ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾನು ಯಾವ್ದು ಅದನ್ನ ಎಂಟರ್ಟೈನ್ ಮಾಡೋದಿಲ್ಲ. ಬಟ್ ಆದ್ರೂ ಕೆಲವು ಟೈಮ್ ನಾನು ಕೆಲವು ಕ್ವಶನ್ಸ್ ನೋಡಿದಾಗ ನಾನೇನ್ ಹೇಳೋದು, ಕ್ವಶನ್ಸ್ ತೆಗೆಯೋದ್ರಲ್ಲಿ 2 ರೀತಿ ಇದೆ. ಒಂದು ಕ್ವಾಲಿಟಿ ಕ್ವಶನ್. ಕ್ವಾಲಿಟಿ ಕ್ವಶನ್ ಅಂದ್ರೆ ಏನು? ಕ್ವಶನ್ಸ್ ಅಲ್ಲಿ ತುಂಬಾ ಅಂದ್ರೆ ಲೈಕ್ ನಿಮ್ಮ ನಾಲೆಜ್ ಅನ್ನು ಟೆಸ್ಟ್ ಮಾಡ್ತಾ ಇದೆ. ಓಕೆ, ನೀವು ಎಷ್ಟು ಆಳವಾಗಿ ಓದಿದ್ದೀರಾ ಅಂತಾನು ಟೆಸ್ಟ್ ಮಾಡ್ತಾ ಇದೆ. ಅದು ಒಂದು ಲೆವೆಲ್ ಆಫ್ ಕ್ವಶನ್ ಇರುತ್ತೆ. ಸೆಕೆಂಡ್ ಲೆವೆಲ್ ಆಫ್ ಕ್ವಶನ್ಸ್ ಏನಿರುತ್ತೆ ಅಂತಂದ್ರೆ, ನಾಲೆಜು ಮತ್ತೆ ಡೆಪ್ತ್ ಅಲ್ಲದೇನೆ ಈ ಎಕ್ಸಾಮಿಗೆ ಡಿಮಾಂಡ್ ಏನಿದೆ ಆ ಪ್ರಕಾರ ಕ್ವಶನ್ಸ್ ತೆಗೆಯೋದು. ಸೊ ಇಲ್ಲೇನಾಗ್ತಿದೆ ಅಂತಂದ್ರೆ, ಬಹಳಷ್ಟು ಸರಿ UPSC ಲೆವೆಲ್ ಕ್ವಶನ್ಸ್ ಗಳನ್ನ ತಂದ್ಬಿಟ್ಟು ಪೋಸ್ಟ್ ಮಾಡಿ ಕ್ವಾಲಿಟಿ ಕ್ವಶನ್ಸ್ ಅಂತ ಕೊಟ್ಬಿಡೋದು. ಬಟ್ ಆದ್ರೆ ವೆದರ್ ದಿಸ್ KS ಎಕ್ಸಾಮ್ಗೆ ಈ ಲೆವೆಲ್ ಆಫ್ ಕ್ವಶನ್ಸ್, ಈ ಲೆವೆಲ್ ಆಫ್ ಡಿಮಾಂಡ್ ಇದೆಯಾ ಅನ್ನೋದು ಅಬ್ಸರ್ವ್ ಮಾಡೋದಿಲ್ಲ. ಬಹಳಷ್ಟು ಜನ ನಾವೇನ್ ಮಾಡ್ಕೊಳ್ತೀವಿ ಅಂದ್ರೆ, ನಮ್ಗೆ ಏನ್ ಗೊತ್ತಿದೆ, ನಾವು ಅದ್ರ ಮೇಲೆ ನಮ್ಗೆ ಏನ್ ಗೊತ್ತಿದೆ ಅದಕ್ಕಿಂತ ಸ್ವಲ್ಪ ಹೈಯರ್ ಲೆವೆಲ್ ತೆಗ್ಬಿಟ್ರೆ ಅದು ಕ್ವಾಲಿಟಿ ಆಯ್ತು. ಇಲ್ಲ, ಯಾವುದೇ ಎಕ್ಸಾಮಿಗೂ, ಎಲ್ಲಾ ಎಕ್ಸಾಮ್ಗಳಿಗೂ ಒಂದು ಡಿಮಾಂಡ್ ಇರುತ್ತೆ. ಸಪೋಸ್ ಆತರ ಡಿಮಾಂಡ್ ಇರಲಿಲ್ಲ ಅಂದ್ರೆ, ನಾನು ಯಾವೇ ಗ್ರೂಪ್ C ಎಕ್ಸಾಮ್ಗೆ ಕಾಮನ್ ಟೆಸ್ಟ್ ಸೀರೀಸ್ ಮಾಡಬೇಕು. ಬಟ್ ಇಲ್ಲಿವರೆಗೂ ಮಾಡಿಲ್ಲ, ಕಾಮನ್ ಟೆಸ್ಟ್ ಸೀರೀಸ್ ಯಾವತ್ತೂ ಮಾಡಿಲ್ಲ. ಎಲ್ಲ ಎಕ್ಸಾಮ್, PSI ಎಕ್ಸಾಮ್ ಬಂದ್ರೆ PSI ಎಕ್ಸಾಮ್ಗೆ ಒಂದು ಡಿಮಾಂಡ್, ESI ಎಕ್ಸಾಮ್ ಬಂದ್ರೆ ESI ಎಕ್ಸಾಮ್ಗೆ ಒಂದು ಡಿಮಾಂಡ್. ಸೊ ಗ್ರೂಪ್ C ಎಕ್ಸಾಮ್ ಬಂದ್ರೆ ಗ್ರೂಪ್ C ಎಕ್ಸಾಮ್ಗೆ ಒಂದು ಡಿಮಾಂಡ್. ಅಂಡ್ ದೆನ್
KS ಬಂದ್ರೆ KS ಎಕ್ಸಾಮ್ಗೆ ಒಂದು ಡಿಮಾಂಡ್ ಇದೆ, UPSC ಬಂದ್ರೆ UPSC ಎಕ್ಸಾಮ್ಗೆ ಒಂದು ಡಿಮಾಂಡ್. ಸೊ ಇವೆಲ್ಲದಕ್ಕೂ ಒಂದು ಡಿಫರೆಂಟ್ ಲೆವೆಲ್ ಆಫ್ ಆಸ್ಕಿಂಗ್ ದಿ ಕ್ವಶನ್ಸ್ ಅಂಡ್ ಡಿಫರೆಂಟ್ ಡಿಮಾಂಡ್ಸ್ ಇದೆ, ಡಿಫರೆಂಟ್ ಫ್ರೇಮಿಂಗ್ ಇದೆ. ಫ್ರೇಮಿಂಗ್ ಆಲ್ಸೋ ಇಂಪಾರ್ಟೆಂಟ್. ಯಾವ ಲೆವೆಲ್ ಫ್ರೇಮ್ ಮಾಡ್ತಾರೆ? ಅಸರ್ಷನ್ ಅಂಡ್ ರೀಸನಿಂಗ್ ಎಷ್ಟು ಪರ್ಸೆಂಟೇಜ್ ಆಫ್ ಕ್ವಶನ್ಸ್ ಅಸರ್ಷನ್ ರೀಸನಿಂಗ್ ಇರ್ತವೆ, ಎಷ್ಟು ಪರ್ಸೆಂಟೇಜ್ ಆಫ್ ಕ್ವಶನ್ಸ್ ಸ್ಟೇಟ್ಮೆಂಟ್ ಬೇಸ್ಡ್ ಇರ್ತದೆ, ಎಷ್ಟು ಪರ್ಸೆಂಟೇಜ್ ಆಫ್ ಕ್ವಶನ್ಸ್ ಫ್ಯಾಕ್ಚುಯಲ್ ಇರುತ್ತೆ, ಎಷ್ಟು ಪರ್ಸೆಂಟೇಜ್ ಆಫ್ ಕ್ವಶನ್ಸ್ ಅನಾಲಿಟಿಕಲ್ ಇರುತ್ತೆ. ಇವೆಲ್ಲನೂ ಅಬ್ಸರ್ವೇಷನ್ ಅಲ್ಲಿ ಯಾರು ಮಾಡಿ ಅದನ್ನ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ಅದು ಟೆಸ್ಟ್ ಸೀರೀಸ್ ಅಂತಾರೆ. ಬಟ್ ಬಹಳಷ್ಟು ಜನ ಏನ್ ಮಾಡ್ತಾರೆ, ಸುಮ್ಮನೆ ಪಾಲಿಟಿಕ್ಸ್ ಅಂದ್ರೆ ಸುಮ್ಮನೆ ಕ್ವಶನ್ಸ್ ಹಾಕೋದು, ಎಕನಾಮಿಕ್ ಕ್ವಶನ್ಸ್, ಬಟ್ ಇಟ್ಸ್ ನಾಟ್ ಲೈಕ್ ದಟ್. ಸೊ ಅದಕ್ಕೆ ನಾವೇನ್ ಅದನ್ನ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದೀವಿ, ದಟ್ ಇಸ್ ವೆರಿ ಮಿನಿಮಲ್. 100 rupees ಪರ್ ಟೆಸ್ಟ್ ಇಂದಂಗೆ ಆಗುತ್ತೆ ಆನ್ಲೈನ್ ಅಲ್ಲಿ. ಆಫ್ಲೈನ್ ಅಲ್ಲಿ ಪ್ರಿಂಟ್ ಔಟ್ ಕಾಸ್ಟ್ ಇರೋದ್ರಿಂದ 1,000 ರೂಪಾಯಿ ಅಷ್ಟೇ. ಓಕೆ, ಸೊ ಈ ಟೆಸ್ಟ್ ಸೀರೀಸ್ ಗಳು ನಾವು ಲಾಂಚ್ ಮಾಡ್ತಾ ಇದೀವಿ. ಆ ಟೆಸ್ಟ್ ಸೀರೀಸ್ ಹೇಗಿರುತ್ತೆ ಅಂತಂದ್ರೆ, ಪ್ರಿಲಿಮ್ಸ್ 25 ಟೆಸ್ಟ್ ಇರುತ್ತೆ, 6 ಫಂಡಮೆಂಟಲ್ ಟೆಸ್ಟ್, 13 ಅಪ್ಲೈಡ್ ಟೆಸ್ಟ್ ಅಂಡ್ 6 ಫುಲ್ ಲೆಂತ್ ಟೆಸ್ಟ್. ಓಕೆ, ಅದರಲ್ಲಿ 5 ಎಕ್ಸ್ಕ್ಲೂಸಿವ್ ಕರೆಂಟ್ ಅಫೇರ್ಸ್ ಟೆಸ್ಟ್ ಇರುತ್ತೆ. ಅಂದ್ರೆ ಮೀನಿಂಗ್ ಏನು? 5 ಎಕ್ಸ್ಕ್ಲೂಸಿವ್ ಕರೆಂಟ್ ಅಫೇರ್ಸ್ ಟೆಸ್ಟ್ ಅಂದ್ರೆ 500 ಕ್ವಶನ್ಸ್ ಪ್ಲಸ್ ಫುಲ್ ಲೆಂತ್ 2 ಟೆಸ್ಟ್ ಇರುತ್ತೆ. ಅಂದ್ರೆ ಟೋಟಲ್ 4 ಟೆಸ್ಟ್. 4 ಅಂತಂದ್ರೆ ಅರೌಂಡ್ ಅಲ್ಲೂ ನಿಮಗೆ 8 4 32. ಓಕೆ, 8 4 32 ಅರೌಂಡ್ 1000 ಅಂದ್ರೆ 820 ಕ್ವಶನ್ಸ್, 820 ಕ್ವಶನ್ಸ್ ಎಕ್ಸ್ಕ್ಲೂಸಿವ್ಲಿ ಆನ್ ಕರೆಂಟ್ ಅಫೇರ್ಸ್ ಸಿಗುತ್ತೆ. ಅಂದ್ರೆ ಆಲ್ಮೋಸ್ಟ್ ನಿಯರ್ ಟು 1000 ಕ್ವಶನ್ಸ್ ಯು ವಿಲ್ ಗೆಟ್ ಎಕ್ಸ್ಕ್ಲೂಸಿವ್ಲಿ ಆನ್ ಕರೆಂಟ್ ಅಫೇರ್ಸ್. ಓಕೆ, ಇದರಲ್ಲಿ ಓಕೆ, ಪ್ಲಸ್ ಅದಲ್ದೇನೆ 6 ಫಂಡಮೆಂಟಲ್ ಟೆಸ್ಟ್, ಆಮೇಲೆ 13 ಅಪ್ಲೈಡ್ ಟೆಸ್ಟ್ ಇದೆ. ಸೊ 13 ಅಪ್ಲೈಡ್ ಟೆಸ್ಟ್, ಸೊ ಇಟ್ಸ್ ವೆರಿ ಅಗೇನ್ huge. ಓಕೆ, ಸೊ 25 ಟೆಸ್ಟ್ ಇಂಟು 2500 ಕ್ವಶನ್ಸ್, 2500 ಕ್ವಶನ್ಸ್ ನಿಮಗೆ ಪ್ರಿಪರೇಷನ್ ಸಿಗುತ್ತೆ. ಅದು ಹೈಲಿ ಕ್ವಾಲಿಟಿ, ಹೈಲಿ ಎಕ್ಸಾಮ್ ಓರಿಯೆಂಟೆಡ್, KS ಓರಿಯೆಂಟೆಡ್ ಅಲ್ಲೇ ಪ್ರಿಪರೇಷನ್ ಆಗಿರುತ್ತೆ. KS ಓರಿಯೆಂಟೆಡ್ ಅಲ್ಲೇ ಈ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಿರ್ತೀವಿ. ಓಕೆ, ಸೊ ಇದು ನಮ್ಮ ಹಿಸ್ಟ್ರಿ. ಇದು ಆಲ್ವೇಸ್ ವಿ ಆರ್ 2014 ಬ್ಯಾಚ್ ಇಂದ, ಫಸ್ಟ್ ಬ್ಯಾಚ್ ಇಂದ ಶುರು ಮಾಡಿದಾಗ ನಮ್ಗೆ ಇಲ್ಲಿವರೆಗೂ ಏನ್ ಸಕ್ಸಸ್ ರೇಟ್ ಇದೆ, ಹೈಯೆಸ್ಟ್ ಇದೆ. ಆಲ್ವೇಸ್ ವಿ ಹ್ಯಾವ್ ಗಾಟ್ ವೆರಿ ಗುಡ್ ರಿಸಲ್ಟ್ಸ್. ಮಾರ್ಕೆಟಿಂಗ್ ಇಲ್ಲ, ಬಟ್ ಸಕ್ಸಸ್ ತುಂಬಾ ಚೆನ್ನಾಗಿದೆ. ಯಾಕೆ? ನಮಗೆ ಗೊತ್ತಿರೋರು ಮಾತ್ರ ನಮ್ಮ ಹತ್ರ ಬರ್ತಾರೆ. ಅವರು ತುಂಬಾ ವರ್ಕ್ ಮಾಡೋರು ಇರ್ತಾರೆ, ಡೆಡಿಕೇಟೆಡ್ ಕ್ಯಾಂಡಿಡೇಟ್ಸ್ ನಮ್ಗೆ ಆಲ್ವೇಸ್ ಸಿಗ್ತಾರೆ. ಅದನ್ನು ನಾವು ಹ್ಯಾಪಿ ನಮ್ಗೆ ಅದನ್ನ. ಹಾಗಾಗಿ ಮ್ಯಾಕ್ಸಿಮಮ್ ಪೀಪಲ್ ವಿಲ್ ಬಿ ದೇರ್ ಇನ್ ದಿ ಫೈನಲ್ ಲಿಸ್ಟ್, ರೈಟ್? ಸೊ ಅದ್ರ ಜೊತೆಗೆ ನಿಮಗೆ ಈ ಟೆಸ್ಟ್ ಜೊತೆಗೆ ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ, ಕನ್ನಡದಲ್ಲೂ ಇಂಗ್ಲಿಷಲ್ಲೂ ಎರಡರಲ್ಲೂ ಎಕ್ಸ್ಪ್ಲನೇಷನ್ಸ್ ಇರುತ್ತವೆ. ಆಮೇಲೆ ಎಕನಾಮಿಕ್ ಸರ್ವೆ, ಬಜೆಟ್. ಓಕೆ, ಸೊ ಇವೆಲ್ಲನೂ ಕವರ್ ಆಗ್ತವೆ. ಆಲ್ರೆಡಿ ಈಗ ಮೇ ಮಂತ್ ಕರೆಂಟ್ ಅಫೇರ್ಸ್ ರೆಡಿ ಆಗಿದೆ. ಅದನ್ನ ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್, ನಮ್ಮ ವೆಬ್ಸೈಟ್, ನಮ್ಮ ಆಪ್ ಅಲ್ಲಿ 3ರಲ್ಲೂ ಅಪ್ಲೋಡ್ ಮಾಡ್ತೀವಿ. ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನ ಓದಕ್ಕೆ ಶುರು ಮಾಡ್ಬಿಡಿ. ಓಕೆ, ನಾವು ಟೆಸ್ಟ್ ಸೀರೀಸ್ ಪ್ಲಾನ್ ಆಲ್ರೆಡಿ ನಿಮಗೆ ಈ ನಂಬರ್ ಅಲ್ಲಿ ಸಿಗುತ್ತೆ. ಈ ನಂಬರ್ಗೆ ಒಂದು ಪಿಂಗ್ ಮಾಡಿ 9654506161. ಈ ಶೆಡ್ಯೂಲ್ ಸಿಗುತ್ತೆ. ಈ ಶೆಡ್ಯೂಲ್ ಅನ್ನ ತಗೊಳ್ಳಿ. ಈ ಶೆಡ್ಯೂಲ್ ಪ್ರಕಾರ ನೀವು ಪ್ರಿಪರೇಷನ್ ಶುರು ಮಾಡಿ. ವೆದರ್ ಯು ಜಾಯಿನ್ ದಿಸ್ ಟೆಸ್ಟ್ ಸೀರೀಸ್ ಆರ್ ನಾಟ್. ಟೆಸ್ಟ್ ಸೀರೀಸ್ ಜಾಯಿನ್ ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅಟ್ ಲೀಸ್ಟ್ ಆ ಟೆಸ್ಟ್ ಸೀರೀಸ್ ಪ್ಲಾನ್ ಪ್ರಕಾರ ಅಂತೂ ಪ್ರಿಪರೇಷನ್ ಶುರು ಮಾಡಿ. ಅಂದ್ರೆ ಅಟ್ ಲೀಸ್ಟ್ ನಿಮ್ಗೆ ಏನಾಗುತ್ತೆ ಅಂತಂದ್ರೆ 3+2 5 ಟೈಮ್ಸ್ ರಿವಿಷನ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಹೋಗೋಕೆ ಮುಂಚೆ ಆಗ್ಬಿಡುತ್ತೆ. ಓಕೆ, ನನ್ನ ಪ್ಲಾನ್ ಪ್ರಕಾರನೇ ನೀವು ಪ್ರಿಪರೇಷನ್ ಮಾಡಿದ್ರೆ 5 ಟೈಮ್ಸ್ ಓಕೆ ಪ್ರಿಲಿಮ್ಸ್ಗಿನ ಬಿಫೋರ್ ನಿಮ್ದು ಪ್ರಿಪರೇಷನ್ ಮುಗ್ಬಿಡುತ್ತೆ. ಸೊ ಹಾಗಾಗಿ ಯು ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಫ್ರಮ್ ನೌ ಇಟ್ ಸೆಲ್ಫ್, ಸೊ ದಟ್ ಯು ಕ್ಯಾನ್ ಗೋ ಇಟ್. ಸೊ ನೆಕ್ಸ್ಟ್ ನಾನೇನ್ ನಿಮ್ಗೆ ನೆಕ್ಸ್ಟ್ ಬಂದಾಗ ಐ ವಿಲ್ ಟಾಕ್ ಅಬೌಟ್ ದಿ ಮೈಕ್ರೋ ಲೆವೆಲ್ ಪ್ಲಾನ್. ಮೈಕ್ರೋ ಲೆವೆಲ್ ಅಲ್ಲಿ ಹೇಗೆ ನೀವು ಪ್ರಿಪೇರ್ ಮಾಡಬೇಕು, ಯಾವ್ಯಾವ ಟಾಪಿಕ್ಸ್ ಗಳನ್ನ ಯಾವ್ಯಾವ ದಿನದಲ್ಲಿ ಓದಿ ಕಂಪ್ಲೀಟ್ ಮಾಡಿ, ಅದ್ರ ಮೇಲೆ ಮತ್ತೆ ಆದ್ರೆ ನಂಗೆ ಟೈಮ್ ಸಿಕ್ಕರೆ ನಾನು ಒಂಚೂರು ಕ್ವಶನ್ಸ್ ಗಳನ್ನ ತಗೊಂಡ್ ಬರ್ತೀನಿ ಆ ಟಾಪಿಕ್ಸ್ ಮೇಲೆ. ಎವ್ರಿ ವೀಕೆಂಡ್ ಅಂದ್ರೆ ವಾರದಲ್ಲಿ 1 ದಿನ ಅಥವಾ 2 ದಿನ ಯಾವ ಟಾಪಿಕ್ಸ್ ಕೊಟ್ಟಿರ್ತೀನೋ, ಆ 3 ಡೇಸ್ ಅಲ್ಲಿ ಒಂದು ಟಾಪಿಕ್ ಕೊಟ್ಟಿದ್ದೀನಿ, 3 ಡೇಸ್ ಅಲ್ಲಿ ಆ ಟಾಪಿಕ್ಸ್ ಮುಗಿಸ್ಕೊಂಡು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ, ರೈಟ್? ಸೊ ಬೈ ದಿಸ್ ವೇ ವಿ ಕ್ಯಾನ್ ಎಫೆಕ್ಟಿವ್ಲಿ ವರ್ಕ್ ಅಂಡ್ ಗಿವ್ ಅ ಗುಡ್ ರಿಸಲ್ಟ್. ಪ್ರಿಲಿಮ್ಸ್ ನೆಗ್ಲೆಕ್ಟ್ ಮಾಡಂಗಿಲ್ಲ. ಪ್ರಿಲಿಮ್ಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಸ್ ವೆಲ್ ಆಸ್ ಪ್ರಿಲಿಮ್ಸ್ ಇಸ್ ದ ಮೋಸ್ಟ್ ಈಸಿಯಸ್ಟ್ ಪಾರ್ಟ್ ಆಲ್ಸೋ ಅಂತಾನು ಹೇಳ್ತೀನಿ. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಜಾಸ್ತಿ ಇದೆ ಅಂದ್ರೆ ಈಸಿ ಆಗುತ್ತೆ, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಡಿಫಿಕಲ್ಟ್ ಇದೆ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಈಗ ಕರೆಂಟ್ ಅಫೇರ್ಸ್ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನ ನೋಡೋಣ.